ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅಲ್ಲ ಮಾಡಿದ್ದು ಮಹಾರಾಯ ಅಂತ ನ್ಯಾಯವತ್ತು ನೋಡಿದ್ರೆ ಇವತ್ತು ನ್ಯಾಯಾಂಗ ಬಂಧನದಿಂದ ಮತ್ತವರು ಕಸ್ಟಡಿಗೆ ಹೋಗ್ಲೇಬೇಕು, ನ್ಯಾಯಾಂಗ ಬಂಧನ ಆಗ್ಲೇಬೇಕು. ಯಾಕೆಂದ್ರೆ ಇವತ್ತು ಅವ್ರ ತಾಯಿ, ಅವ್ರ ಹೆಂಡತಿ, ಅವ್ರ ಮಗ, ಅವ್ರ ಸ್ನೇಹಿತರು ಎಲ್ಲ ಹೋಗಿ ಅವನು ಇದಾನೆ ಅಂತ ನೋಡ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ನನಗೆ ಯಾರಿದ್ದಾರೆ? ನನ್ನ ಮಗ ಇಲ್ಲ, ನನ್ನ ಮಗನ್ ಕಳ್ಕೊಂಡಿದ್ದೀನಿ. ನಾನು ಯಾರನ್ನ ನೋಡ್ಬೇಕು? ಅವನನ್ನ ತಂದ್ಕೊಡ್ತಾರ? ಅವನನ್ನ ನಾನು ನೋಡ್ಲಿಕ್ಕೆ ಸಾಧ್ಯವಾಗತ್ತಾ? ಇಲ್ಲ. ಆ ಥರ ಕಣ್ಣೀರಲ್ಲಿ ಇವತ್ತು ನನ್ನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿಬಿಟ್ರು ಇವರು. ಅವ್ರಿಗೇನೋ ತಾಯಿ ತಂದೆ ಯಾರು ಒಬ್ರು ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತಾರೆ. ಆದ್ರೆ ನನ್ನ ಮಗನ್ ಯಾರು ನೋಡ್ಕೊಂಡ್ ಬರ್ತಾರೆ? ಅವ್ರ ಸಂಬಂಧಿಕರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಅವರು ನೋಡಕ್ ಸಾಧ್ಯನಾ? ಅವನಿಗೆ ಯಾರು ಇಲ್ಲ. ಇವತ್ತು ನನ್ನ ಮಗನ್ ಕಳ್ಕೊಂಡಿದ್ದೀನಿ, ನಾನು ನೋಡ್ತೀನಿ ಅಂದ್ರೂ ಸಿಗ್ಬೇಕಲ್ಲ ಅವ್ನು ನನಗೆ. ಆದ್ರೆ ಸಿಗ್ತಾ ಇಲ್ಲ. ಯಾಕೆ ಈ ರೀತಿ ಮಾಡಿದ್ರು ಇವರು? ಮನುಷ್ಯ ಇವರು ಅಲ್ಲ. ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ಬೋದಾಗಿತ್ತು, ಕಾನೂನಿತ್ತು. ಅವ್ರು ಏನು ಶಿಕ್ಷೆ ಕೊಟ್ಟಿದ್ರು ನಾವು ಅನುಭವಿಸ್ತಿದ್ವಿ, ಅವನು ಅನುಭವಿಸ್ತಿದ್ದ. ಅದು ಬಿಟ್ಟು ಈ ಥರ ಭೀಕರವಾಗಿ ಹತ್ಯೆ ಮಾಡೋ ಅಂಥ ಅವಶ್ಯಕತೆ ಅವ್ರಿಗೆ ಇದ್ದಿದ್ದಿಲ್ಲ. ಬಂದು ನಮಗೆ ಹೇಳ್ಬೋದಾಗಿತ್ತು, ಇಲ್ಲ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಒಂದು ವೇಳೆ ಅವ್ನು ತಪ್ಪು ಮಾಡಿದ್ದೇ ಆಗಿದ್ರೆ ಬೇಕಾದಷ್ಟು ದಾರಿ ಇತ್ತು. ಆದರೂ ಕೂಡ ಇವರು ಇಷ್ಟೊಂದು ಹತ್ಯೆ ಮಾಡಿ ಅವನಿಗೆ ಕೊಲ್ಲ ಅಂತ ಇದು ಇರಲಿಲ್ಲ. ಇವತ್ತು ನೋಡಿದರೆ ಎಲ್ಲರೂ ಅದನ್ನು ಮಾತಾಡ್ಸೋಕ್ಕೆ ಇದಕ್ಕೆ ಹೋಗ್ತಾ ಇದ್ದಾರೆ. ನಾನು ನೋಡಕ್ಕೆ ನನಗೆ ನನ್ನ ಮಗ ಇಲ್ಲ. ಇವತ್ತು ನನ್ನ ಮಗನ ಕಳ್ಕೊಂಡಾಲೆ 1 ತಿಂಗಳಾಗ್ತಾ ಬಂತು. ಅವ್ನು ಯಾವ ರೀತಿ ಇದ್ದ, ಹೇಗಿದ್ದ ಅನ್ನೋದನ್ನು ಮರ್ಯಾದೆ ಮಾಡಿಬಿಟ್ರು. ನನಗೆ ಗೊತ್ತಿಲ್ಲಲ್ಲ ಅವನು ಏನು ತಪ್ಪು ಮಾಡಿದಾನೆ ಅಂತ ಗೊತ್ತಿಲ್ಲ. ಹಂಗೆ ತಪ್ಪು ಮಾಡಿದ್ರೆ ಆದ್ರೆ ಅವರು ಹೇಳ್ಬೋದಾಗಿತ್ತಲ್ಲ, ಶಿಕ್ಷೆ ಕೊಡ್ಬೋದಾಗಿತ್ತು. ಕಾನೂನು ಕೈ ತಗೊಳ್ಳೋಂಥದ್ದು ಇವ್ರಿಗೇನಿತ್ತು? ಅವನ ಪರ ಮಾತಾಡೋಕ್ಕೆ ಅವನು ಏನಾರು ಒಂದು ವೇಳೆ ಅವನು ತಪ್ಪು ಮಾಡಿದ್ರೆ ನಮಗೆ ಹೇಳಬೇಕಾಗಿತ್ತು, ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಈ ರೀತಿ ಕೃತ್ಯ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಅವ್ರಿಗೆ ಗೊತ್ತಾಗಬೇಕಾಗ. ಅವರು ಒಬ್ರು ಮನುಷ್ಯ ಅಲ್ವಾ? ಸಹಿಸ್ಕೊಳಕ್ಕೆ ಆಗ್ತಿಲ್ವಲ್ಲ ನಮಗೆ. ಅವರಂತೂ ನೋಡ್ಕೊಂಬರ್ತಿದ್ದಾರೆ, ಆದರೆ ನಾವು ಹೆಂಗೆ ಸಹಿಸ್ಕೋಬೇಕು? ನಾವು ತಂದೆ ತಾಯಿಗಳು ಸಾಯೋ ತನಕ ಅವ್ರನ್ನ ಮರೆಯೋಕ್ಕಾಗೋದಿಲ್ಲ ನಮಗೆ. ನಾವು ಅವನು ನಮಗೆ ಮಣ್ಣು ಹಾಕ್ಬೇಕಾಗಿತ್ತು. ಅಂಥದ್ದು ಇವತ್ತು ನಾವು ಅವನಿಗೆ ಮಣ್ಣು ಹಾಕೋ ಪರಿಸ್ಥಿತಿ ಬಂದ್ಬಿಡ್ತು ನಮಗೆ. ಆ ರೀತಿ ಮಾಡಿಬಿಟ್ರು ನಮಗೆ. ನಾಳೆ ಅವ್ರಿಗೆ ಕೊನೆಗಾಲದಲ್ಲೂ ನಮಗೆ ಚಿಂತೆ ಹತ್ಬಿಡ್ತು. ಮಗ ಇಲ್ಲ ಅನ್ನೋ ಒಬ್ಬ ಮಗ, ಆಧಾರವಾಗಿದ್ದ ಮಗ, ಅವನೇ ಇಲ್ದಂಗೆ ಮಾಡಿಬಿಟ್ರಲ್ಲ ಇವರು. ನಮಗೆ ಅದೇ ಒಂದು ಚಿಂತೆ ಕಾಡ್ತಾ ಇದೆ. ಸೊಸೆಗೆ, ಅವಳಿಗೆ ಒಂಥರ ಮಾನಸಿಕವಾಗಿ ಅವಳು ಹಿಂಸೆ ಒಳಪಡ್ತಾ ಇದ್ದಾಳೆ. ಅವಳು ದಿನಕ್ಕೆ ಅವಳಿಗೂ ಊಟ ತಿಂಡಿ ಏನು ಮಾಡ್ತಾ ಇಲ್ಲ. ಮಗುಗೆ ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಅವಳು ಅದೇ ಚಿಂತೆ ಒಳಗಿದ್ದಾಳೆ. ನಾವು ಅವಳನ್ನ ಹೊರಗೆ ತರಕ್ಕೆ ನೋಡ್ತಿದ್ದೀವಿ. ಆದ್ರೆ ನಾವಾದರೂ ಇಷ್ಟು ಅವಳ ಎದುರಿಗೆ ಅಳಬಾರ್ದು, ಅವಳ ಎದುರಿಗೆ ದುಃಖ ತೋಡ್ಕೋಬಾರ್ದು ಅನ್ನೋ ಒಂದು ಇದ್ರ ಮೇಲೆ ಸುಮ್ಮನೆ ಓಡಾಡ್ಕೊಂಡಿದ್ದೀವಿ. ನಾವು ಮಾಡಿದ್ರೆ ಅವಳಿಗೂ ತೊಂದರೆ ಆಗುತ್ತೆ, ನಾಳೆ ಮಗುಗೆ ತೊಂದರೆ ಆಗುತ್ತೆ. ನಾಳೆ ಬರೋ ಮಗುನೇ ನಾವು ರೇಣುಕ ಸ್ವಾಮಿ ಅಂದ್ಕೊಂಡು ಕಾಲ ಕಳಿತೀವಿ ಅಷ್ಟೆ. ಊಟ ಬಿಟ್ಬಿಟ್ಟಿದ್ದೀವಿ, ಯಾರು ಇಲ್ಲ. ಅವ್ರ ರೇಣುಕ ಸ್ವಾಮಿ ತಂದೆಗೆ ಶುಗರ್ ಇದೆ, ಅವರು ಊಟನೂ ಮಾಡ್ತಿಲ್ಲ, ಅವ್ರಿಗೆ ಏನೂ ಇಲ್ಲ. ಅವರಿಗೆ ದಿನ ಟ್ಯಾಬ್ಲೆಟ್ ತಗೊತಾ ಇದ್ದಾರೆ. ನಮಗೂ ಊಟ ಸೇರ್ತಿಲ್ಲ, ಅವಳು ಊಟ ಮಾಡ್ತಿಲ್ಲ. ಮನೇಲಿ ಯಾರಿಗೂ ನೆಮ್ಮದಿ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟಿದೆ ನಮಗೆ. ಮೊದಲೇ ತಿಳ್ಕೊಂಡು ಅವರು ಇವನು ಮಾಡಿದ್ದೇ ಆಗಿದ್ರೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಇಷ್ಟು ದಿವಸ ಅವ್ರೇನು ಮಾಡ್ತಿದ್ರು? ಈಗ ಸತ್ತ ಮೇಲೆ ಹಾಗೆ ಮಾಡ್ತಿದ್ದ, ಹೀಗೆ ಮಾಡ್ತಿದ್ದ ಅಂತ ಹೇಳಿದರೆ ಅದು ನ್ಯಾಯ ಅಲ್ಲ. ಅದು ಮೊದಲೇ ಹೇಳಬೇಕಾಗಿತ್ತು. ನಾವು ಎಚ್ಚೆತ್ಕೊಳ್ತಿದ್ವಿ, ಅವನಿಗೆ ಬುದ್ಧಿ ಹೇಳ್ತಿದ್ವಿ, ಈ ಥರ ಮಾಡಬೇಡಪ್ಪ ನೀನು ಅಂತ ಹೇಳ್ತಿದ್ವಿ. ಈಗ ಈ ಥರ ಅವ್ನು ಹತ್ಯೆ ಆದಮೇಲೆ ಬಂದು ನಮಗೆ ಮಾಡ್ತಿದ್ದ ಇಷ್ಟು ದಿವಸ ಎಲ್ಲಿ ಇವ್ರ ಬಾಯಿಗೆ ಏನು ಇಟ್ಕೊಂಡಿದ್ರು? ಕಡುಬು ಇಟ್ಕೊಂಡಿದ್ರಾ? ಗೊತ್ತಾಗಲ್ವಾ ಅವರಿಗೆ? ಸಿನಿಮಾ ತಾರೆಯರು, ನಟಿಯರು ಅಂತಾರೆ, ನಟರು ಅಂತಾರೆ. ಇಷ್ಟು ದಿವಸ ಏನು ಮಾಡ್ತಿದ್ರು? ಅವ್ನು ಮಾಡ್ದಾಗಿನಿಂದನೇ ಹೇಳ್ಬೋದಾಗಿತ್ತಲ್ಲ ನಮಗೆ, ಈ ರೀತಿ ಮಾಡ್ತಿದ್ದಾನೆ ಹೇಳ್ರಿ ಅಂತ. ನಾವು ಅವನಿಗೆ ಹೇಳ್ತಿದ್ವಿ. ಅವ್ರಿಗೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು, ಅವನು ಶಿಕ್ಷೆ ಅನುಭವಿಸ್ತಿದ್ದ. ಅದು ಬಿಟ್ಟು ಈಗೆಲ್ಲ ಆದ್ಮೇಲೆ ಹೇಳಿದ್ರೆ ಏನು ಉಪಯೋಗ ಇದೆ? ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.